ಗೈಸ್, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಇವತ್ತು ನನ್ನ ಮಗನ ನೇಹಾನ್ ಫಸ್ಟ್ ಡೇ ಸ್ಕೂಲ್. ಸ್ವಲ್ಪ ಅಲ್ಲಿ ಯಾಕೆ ಸ್ಟಾರ್ಟ್ ಆಗಿದೆ ನನ್ನ ಡೇ. ನೋಡೋಣ ಬನ್ನಿ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ. ಇತ್ತೀಚೆಗೆ ನಮ್ಮ ಮನೆಯಲ್ಲಿ ರಾಗಿ ಮಾಲ್ಟ್ ನಮ್ಮೆಲ್ಲರ ಫೇವ್ರೇಟ್ ಆಗಿಬಿಟ್ಟಿದೆ. ನಮ್ಮ ಬೂಸ್ಟಿಂಗ್ ಡ್ರಿಂಕ್ ಅಂತಲೇ ಹೇಳ್ಬೋದು. ಬ್ರೇಕ್ಫಾಸ್ಟ್ಗೆ ಬೇಗ ಬೇಗ ರೆಡಿ ಮಾಡ್ಕೊತಾ ಇದೆ, ಟೈಮ್ ಆಗುತ್ತೆ ಅಂತ ಹೇಳಿ. ಸೊ ಇವತ್ತು ಈಸಿ ಆಗಿರಲಿ ಫಸ್ಟ್ ಡೇ ಅಂತ ಹೇಳಿ, ಟೆನ್ಷನ್ ಜಾಸ್ತಿ ಬೇಡ ಅಂತ ಉಪ್ಪಿಟ್ಟು ರೆಡಿ ಮಾಡ್ತಾ ಇದ್ದೆ. ನನ್ನ ಮಗನ ಎಬ್ಸೋದಕ್ಕೆ ಕೀವಾನೇ ಟ್ರೈ ಮಾಡ್ತಾ ಇದ್ದೀನಿ, ಬಟ್ ಹಿ ಈಸ್ ನಾಟ್ ರೆಡಿ ಟು ವೇಕಪ್. ಅವನಿಗೆ ನೈಟ್ ಲೇಟಾಗಿ ಮಲಗಿ ಲೇಟಾಗಿದ್ದೋ ಅಭ್ಯಾಸ. ಈಗ ಇವತ್ತಿಂದ ಸ್ಟಾರ್ಟ್ ಮಾಡೋಣ ಅಂತೇಳಿ ಎಬ್ಸೋಕ್ಕೆ ಎಷ್ಟು ಟ್ರೈ ಮಾಡ್ತಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಎದ್ದೇಳಕ್ಕೆ ರೆಡಿನೇ ಇಲ್ಲ. ಬಾದಾಮ್ ನೆನೆಸಿಟ್ಟಿರ್ತೀವಿ ನಾವು, ರಾಗಿ ಮಾಲ್ಟಲ್ಲಿ ಹಾಕ್ಕೊಂಡು ಕುಡಿಯೋದಕ್ಕೆ. ಈ ಥರ ನೆನೆಸ್ಕೊಂಡು ಈ ಥರ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೊಂಡು ಹಾಕ್ಕೊತೀವಿ. ಸೊ ಅದರಿಂದ ನಮ್ಗೆ ಇನ್ನೂ ಟೇಸ್ಟ್ ತುಂಬಾ ಎನ್ಹಾನ್ಸ್ ಆಗುತ್ತೆ. ನೋಡಿ, ಇದು ನಾನು ಥರ್ಡ್ ಟೈಮ್ ನಾನು ಎಬ್ಸೋಕ್ಕೆ ಟ್ರೈ ಮಾಡ್ತಿರೋದು. ಈಗ ಎದ್ದಿದ್ದಾನೆ ಅವನು. ಗುಡ್ ಮಾರ್ನಿಂಗ್. ನೋಡಿ, ಸ್ಕೂಲ್ ಅಂದರೆ ಅವ್ನು ಏನು ಹೇಳ್ತಾನೆ ಅಂತ ಅವ್ನ ಬಾಯಿಂದಾನೆ ಕೇಳಿ. ಸ್ಕೂಲ್ ಕೆಲಸನ ನೀನು ಹೊಸನ ಅವನಿಗೆ ರೆಡಿ ಮಾಡಿಸ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿಸಿ ನಾನು ಸ್ಕೂಲ್ಗೆ ಹೊರಡೋಷ್ಟರಲ್ಲಿ 10 o'clock ಹಾಗೆ ಹೋಯಿತು. ಸೊ ಫಸ್ಟ್ ಡೇ ಆಗಿರೋದ್ರಿಂದ ಅವನಿಗೇನೋ ನಾನು ಹರಿಬರಿ ಮಾಡ್ತಾ ಇಲ್ಲ. ಟೈಮ್ ಆದರೂ ಪರವಾಗಿಲ್ಲ, ಅವ್ನು ಸ್ವಲ್ಪ ನಿಧಾನವಾಗಿ ಸ್ಕೂಲ್ಗೆ ಹೋಗಲಿ ಅಂತಂದು ಹೇಳಿ. ಲಕ್ಕಿ ರಿಯಾಕ್ಷನ್ ಹೇಗಿತ್ತು ಅಂತ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಅವನಿಗೆ ಸ್ಕೂಲ್ ಅಂದರೆ ಇಷ್ಟನೇ ಇರೋಲ್ಲ. ಸೊ ಅವ್ನು ಹ್ಯಾಪಿಯಾಗಿ ಬಂದ ಹತ್ಕೊಂತವನ್ನ ಎಂಜಾಯ್ ಮಾಡೋದನ್ನ ಹೇಗೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ಬಾಯ್ ಬಾಯ್.